ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು 2024ಕ್ಕೆ ದ್ವಿತೀಯ PUC ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗಾಗಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು 3ನೆಯ ಕ್ಲಾಸು. ಈ ಕ್ಲಾಸ್ನಲ್ಲಿ ನಿಮಗೆ ಡೈಲಾಗ್ಸ್ ಬರೆಯೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ನಿಮಗೆ ಪ್ರತಿ ವರ್ಷ ಇದು 4 ಮಾರ್ಕ್ಸಿಗೆ ಇರ್ತಿತ್ತು, ಆದರೆ ಈ ವರ್ಷ 1 ಮಾರ್ಕ್ಸ್ ಕಟ್ ಮಾಡಿ ನಿಮಗೆ 3 ಮಾರ್ಕ್ಸಿಗೆ ಇಟ್ಟಿದ್ದಾರೆ. ಈ 3 ಮಾರ್ಕ್ಸ್ಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕೆಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ PUC ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲು ನಿಮಗೆ ಕ್ವಶನ್ ಯಾವ ರೀತಿ ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋಗೋಣ. 2024ರಲ್ಲಿ ನಿಮಗೆ 27ನೇ ಕ್ವಶನ್ ಇರುತ್ತೆ. ಏನಿರುತ್ತೆ? ಕಂಪ್ಲೀಟ್ ದ ಫಾಲೋಯಿಂಗ್ ದ ಡೈಲಾಗ್. ಈ ಥರ ನಿಮಗೊಂದು ಕ್ವಶನ್ ಬಂದಿರುತ್ತೆ, 3 ಮಾರ್ಕ್ಸಿಗಿರುತ್ತೆ. ಹೌದಾ? ಇಲ್ಲಿ ಈ ರೀತಿ ಕ್ವಶನ್ ಇರುತ್ತೆ. ಈ ಕ್ವಶನ್ ನೋಡಿದ ತಕ್ಷಣವೇ ನಮಗೆ ಯಾವ ರೀತಿ ಬಿಡಿಸ್ಬೇಕು ಎಂಬುದು ಗೊತ್ತಾಗಲ್ಲ. ಆವಾಗ ಏನು ಮಾಡಬೇಕು ಅಂದರೆ, ಮೊದಲು ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು. ಏನು ಕೊಟ್ಟಿದ್ದಾರೆ? ಆ್ಯಟ್ ಆ್ಯನ್ ಇಂಟರ್ವ್ಯೂ. ನಾನು ಈ ಥರದ್ದು ಇನ್ನೊಂದು ಕ್ವಶನ್ನ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಟ್ ಆ್ಯನ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂನಲ್ಲಿ ಸಂಭಾಷಣೆಯನ್ನು ನಾವು ಇಲ್ಲಿ ಬರೀಬೇಕು. ಹೌದಾ? ಇದನ್ನು ಯಾವ ರೀತಿ ಬರೀಬೇಕು? ಇಲ್ಲಿ ಕ್ಯಾಂಡಿಡೇಟ್ ಅಂತ ಬರೆದಿದ್ದಾರೆ, ಇಲ್ಲಿ ಡ್ಯಾಶ್ ಕೊಟ್ಟು ಇಲ್ಲೊಂದು ಏನೋ ಬ್ರ್ಯಾಕೆಟ್ನಲ್ಲಿ ಏನೋ ಬರೆದಿದ್ದಾರೆ ನೋಡಿ. ಇವೇ ಇಂಪಾರ್ಟೆಂಟ್. ಈಗ ಏನು? ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್. ಈ ಥರ ಇದೆ. ಹೌದಾ? ನಮಗೆ ಇದು ಅಷ್ಟು ಬ್ರ್ಯಾಕೆಟ್ನಲ್ಲಿ ಏನಿದೆ ಅನ್ನೋದು ಗೊತ್ತಾದರೆ ಸಾಕು, ನಾವು ಈಸಿಯಾಗಿ ಬರೀಬೋದು. ಇಲ್ಲೊಂದು ಬ್ರ್ಯಾಕೆಟ್ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಹೌದಾ? 3 ಬ್ರ್ಯಾಕೆಟ್ ಇದೆ, ಅಲ್ಲೇ 3 ಬರೀಬೇಕು. ಇದನ್ನು ಓದ್ಕೋಬೇಕು, ಇದನ್ನು ಓದಿ ಅಲ್ಲೇ ಆನ್ಸರ್ ಬರೀಬೇಕು. ಹೌದಾ? ಅದು ಈ ಬ್ರ್ಯಾಕೆಟ್ನಲ್ಲಿರೋದು ಏನೇನು ಅಂತ ನೋಡ್ತಾ ಹೋಗೋಣ. ಫಸ್ಟು ಆಸ್ಕಿಂಗ್ ಪರ್ಮಿಷನ್ ಅಂತ ಇದೆ, ಇಲ್ಲಿ ಎನ್ಕ್ವೈರಿಂಗ್ ಅಬೌಟ್ ದ ಕ್ವಾಲಿಫಿಕೇಷನ್ ಅಂತ ಇದೆ, ಇಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಇವುಗಳ ಅರ್ಥ ಏನು? ಇವುಗಳ ಅರ್ಥ ಗೊತ್ತಾದರೆ ಮಾತ್ರ ನಾವು ಇಲ್ಲಿ ಆನ್ಸರ್ನ ಬರೀಬಹುದು. ಇವು ಅಷ್ಟೇ ಬರ್ತವೆ, ಮತ್ತು ಬೇರೆ ಯಾವುದು ಬರುತ್ತೆ ಅಂದರೆ ಅದಕ್ಕಾಗಿ ಒಂದಿಷ್ಟು ನಾನು ರೆಡಿ ಮಾಡಿದ್ದೀನಿ. ಅವುಗಳನ್ನು ನೀವು ಪರ್ಫೆಕ್ಟ್ ಆಗಬೇಕು. ಇನ್ನೂ ಎಕ್ಸಾಮ್ಗೆ ಇನ್ನೂ 2-3 ದಿನ ಟೈಮ್ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಕರೆಕ್ಟಾಗಿ ಇವುಗಳನ್ನು ನೋಡ್ಕೋಬೇಕು. ಇಲ್ಲಿದ್ದಾವೆ ನೋಡಿ. ಇವುಗಳಿಗೆ ನಾವೇನಂತ ಕರಿತೀವಿ? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿದ್ದಾವೆ ನೋಡಿ. ಇವುಗೆಲ್ಲವಕ್ಕೂ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ನೀವು SSLCಯಲ್ಲಿ ಕರೆಕ್ಟಾಗಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋ ಗ್ರಾಮರ್ ಪಾಯಿಂಟ್ಸನ್ನ ನೀವು ಕರೆಕ್ಟಾಗಿ ಕಲ್ಕೊಂಡಿದ್ರೆ ಇದು ಡೈಲಾಗ್ ಈಸಿ ಆಗ್ತಿತ್ತು. ಆವಾಗ ನೀವು ಕಲಿಯೋಕ್ಕಾಗಲಿಲ್ಲ. ಹೌದಾ? ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಇವುಗಳಿಗೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಇವೊಂದು 10 ಇರ್ಬೋದಷ್ಟೇ. ಆ 10ಗಳನ್ನು ನೀವು ಪರ್ಫೆಕ್ಟ್ ಆದರೆ ಸಾಕು. ನೀವು ಯಾವುದೇ ಡೈಲಾಗ್ ಕೊಡಲಿ ಅವರು, ನೀವು 3ಕ್ಕೆ 3 ಮಾರ್ಕ್ಸ್ ತಗೋತೀರಾ. ಮೊದಲನೇದಾಗಿ ಗಿವಿಂಗ್ ಅಡ್ವೈಸ್. ಇಲ್ಲಿ 10 ಏನು ಕೊಡ್ತೀನಿ ನೋಡಿ, ನಾನು ಒಂದು 10ರಿಂದ 11 ಇದ್ದಾವೆ. ಆ 10 ಒಳಗನೆ ನಿಮಗೆ ಕ್ವಶನ್ನ ಕೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಕಡೆ ಯಾವುದೂ ಕೇಳಲ್ಲ. ಹೌದಾ? ಮೊದಲು ಏನು? ಗಿವಿಂಗ್ ಅಡ್ವೈಸ್. ಗಿವಿಂಗ್ ಅಡ್ವೈಸ್ ಅಂದರೆ ನಾವು ಅಡ್ವೈಸ್ ತೆಗೆದುಕೊಳ್ಳೋದು. ಹೌದಾ? ಅವರು ಈಗ ಈ ಥರ ಮಾಡಬೇಡಪ್ಪ, ಆ ಥರ ಮಾಡಬೇಡಪ್ಪ ಅಂತ ಯಾರಾದರೂ ಹೇಳ್ತಿರ್ತಾರೆ ನೋಡಿ, ಅದನ್ನು ನಾವೇನಂತ ಕರಿತೀವಿ? ಇಂಗ್ಲೀಷ್ನಲ್ಲಿ ಗಿವಿಂಗ್ ಅಡ್ವೈಸ್ ಅಂತ ಕರಿತೀವಿ. ಹೌದಾ? ಇನ್ನೊಂದು ಆರ್ಡರ್ ಆರ್ ಕಮಾಂಡ್. ಆರ್ಡರ್ ಆರ್ ಕಮಾಂಡ್ ಅಂದರೆ ಆರ್ಡರ್ ಮಾಡೋದು. ನೀನು ಈ ಕೆಲಸವನ್ನು ಮಾಡಲೇಬೇಕು ಅಂತ ಆರ್ಡರ್ ಮಾಡ್ತಾರೆ ನೋಡಿ, ಅದಕ್ಕೆ ಆರ್ಡರ್ ಅಂತಾರೆ. ಇನ್ನು ರಿಕ್ವೆಸ್ಟ್ ಅಂದರೆ ಏನು? ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಏನು? ಪ್ಲೀಸ್ ಅನ್ನೋ ಪದ ಏನಾದರೂ ಅಲ್ಲಿ ಡೈಲಾಗ್ನಲ್ಲಿ ನೀವೇನು ಡೈಲಾಗ್ ಬರಿತಿರ್ತೀರ ನೋಡಿ, ಡೈಲಾಗ್ ಆನ್ಸರ್ಗಳನ್ನು ಬರಿತಾ ಇರ್ತೀರಲ್ವ, ಆವಾಗ ಏನಾದರೂ ಪ್ಲೀಸ್ ಅನ್ನೋದಿದ್ದರೆ ಅದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳೋದು. ಹೌದಾ? ಇನ್ನು ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಅವ್ರ ಹತ್ರ ಇನ್ಫಾರ್ಮೇಷನ್ಗಳನ್ನು ಕೇಳೋದು. ಏನು? ಇಂಗ್ಲೀಷ್ ಗ್ರಾಮರ್ನ ಬರೀಬೇಕಂದ್ರೆ ಯಾವ ರೀತಿ ನಾವು ಓದ್ಕೋಬೇಕು ಅಂತ ಏನು ನೀವು ಕೇಳ್ತೀರಾ ನೋಡಿ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಹಾಗೆ ಸೀಕಿಂಗ್ ಪರ್ಮಿಷನ್ ಅಂದರೆ ಅವ್ರ ಹತ್ರ ನಾವು ಪರ್ಮಿಷನ್ನ ಕೇಳೋದು. ಏನು? ಸರ್, ನಿಮ್ಮ ಪೆನ್ನ ನಾನು ಯೂಸ್ ಮಾಡಲಾ, ಅಥವಾ ಸರ್ ನಿಮ್ಮ ವಸ್ತುವನ್ನು ನಾನು ಯೂಸ್ ಮಾಡಲಾ ಅಂತ ಅವ್ರಿಗೇನು ಕೇಳ್ತೀವಿ ನೋಡಿ, ಅದಕ್ಕೆ ನಾವು ಸೀಕಿಂಗ್ ಪರ್ಮಿಷನ್ ಅಂತ ಕೇಳ್ತೀವಿ. ಹಾಗೆ ಗ್ರ್ಯಾಂಟಿಂಗ್ ಪರ್ಮಿಷನ್ ಅಂದರೆ ನಾವು ಪರ್ಮಿಷನ್ ಕೊಡೋದು. ಯಾರಾದರೂ ಬಂದು ನಮ್ಮನ್ನು ಏನು ಕೇಳ್ತಾರೆ? ಸರ್, ನಿಮ್ಮದು ಪೆನ್ ಯೂಸ್ ಮಾಡಲಾ ಅಥವಾ ನಿಮ್ಮ ಬುಕ್ ಯೂಸ್ ಮಾಡಲಾ ಅಂತ ಕೇಳ್ತಾರೆ. ನೀವೇನು ಹೇಳ್ತೀರಾ? ಹಾಂ, ಎಸ್, ಯೂಸ್ ಮಾಡಿ ಅಂತ ಹೇಳ್ತೀರಾ ನೋಡಿ. ಯೂಸ್ ಮಾಡಿ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ? ಗ್ರ್ಯಾಂಟಿಂಗ್ ಪರ್ಮಿಷನ್ ಅಂತ ಕರಿತೀವಿ. ಇನ್ನು ಗಿವಿಂಗ್ ಡೈರೆಕ್ಷನ್ ಅಂದರೆ ಅವರಿಗೆ ರೂಟ್ ಹೇಳೋದು. ಯಾವ ರೀತಿ? ಯಾರಾದರೂ ಬಂದು ಸರ್, ಪೋಸ್ಟ್ ಆಫೀಸ್ಗೆ ಯಾವ ರೀತಿ ಹೋಗೋದು ಅಂತ ಕೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಾ? ಸ್ಟ್ರೇಟ್ ಹೋಗಿ, ಅಲ್ಲಿ ಹೋಗಿ ಲೆಫ್ಟ್ ಹೊಳ್ಳಿ, ಈ ಥರ ಏನು ಹೇಳ್ತೀರಾ ನೋಡಿ, ಅದಕ್ಕೆ ಗಿವಿಂಗ್ ಡೈರೆಕ್ಷನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಹೌದಾ?
ಒಂದಿಷ್ಟು ಇದರಲ್ಲಿ ಯಾವ್ದ್ಯಾವ್ದು ಬರ್ತಾವೆ, ಇದು ಒಂದಿಷ್ಟು ಬರಲ್ಲ, ಯಾವುದು ಈ ಒಂದಿಷ್ಟ್ರ ಮೇಲೆ ಜಾಸ್ತಿ ಕೇಳಲ್ಲ ಕ್ವಶನ್ಸ್ಗಳನ್ನು, ಇವುಗಳನ್ನು ಬಿಟ್ಬಿಡಿ. ಆಫರಿಂಗ್ ಹೆಲ್ಪ್, ಹೌದಾ? ಆಫರಿಂಗ್ ಹೆಲ್ಪ್ ಅಂದರೆ ಏನು? ನಾವು ಆಫರ್ ಮಾಡೋದು ಯಾರಿಗಾದರೂ. ಈಗ ಒಬ್ಬರು ವಯಸ್ಸಾದವರು ಏನೋ ಒಂದು ಹೊತ್ಕೊಂಡು ಹೋಗ್ತಿರ್ತಾರೆ ತಲೆ ಮೇಲೆ, ಅದನ್ನು ನಾವು ಕೊಡಿ, ನಾವು ಅಲ್ಲಿವರೆಗೂ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಏನು ಕೇಳ್ತೀವಿ ನೋಡಿ. ಅಥವಾ ಯಾರಾದರೂ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಸಹಾಯ ಮಾಡೋದು, ನಾವು ನಾನು ಮಾಡ್ತೀನಿ ಸರ್ ಅಂತಂದು ಏನೇ ಹೆಲ್ಪ್ ಮಾಡ್ತೀರಾ ನೋಡಿ, ಅದಕ್ಕೆ ಆಫರಿಂಗ್ ಹೆಲ್ಪ್. ನೀವೇ ಹೋಗಿ ಕೇಳೋದು, ನಾನು ಇದನ್ನು ಮಾಡ್ಬೋದಾ ಅಂತಂದು, ಅದು ಆಫರಿಂಗ್ ಹೆಲ್ಪು. ಇನ್ನು ಟೇಕಿಂಗ್ ಹೆಲ್ಪ್ ಅಂದರೆ ಕೇಳೋದು, ಯಾರ ಹತ್ರ ಆದರೂ ಹೆಲ್ಪ್ ಕೇಳೋದು, ಸರ್ ಇದೊಂದು ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ, ಅಥವಾ ಇದನ್ನೊಂದು ಸ್ವಲ್ಪ ತಿಳಿಸ್ಬನ್ನಿ ಅಂತಂದು ಹೆಲ್ಪ್ ಕೇಳ್ತೀವಿ ನೋಡಿ, ಅದಕ್ಕೆ ಟೇಕಿಂಗ್ ಹೆಲ್ಪ್ ಅಂತ ಕೇಳ್ತೀವಿ. ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ಏನು? ಈಗ ನೀವು ಕ್ವಶನ್ನು ಮೇಲ್ಗಡೆ ಓದುವಾಗ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರ್ತವೆ ನೋಡಿ, ಅವುಗಳಿಗೆ ನಾವು ಏನಂತ ಕರಿತೀವಿ? ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡಿಕೊಂಡು ಕೆಳಗಿನ ಆನ್ಸರ್ಗಳನ್ನು ಬರಿಬೇಕು. ಇನ್ನು ಅಪಾಲಜಿಂಗ್, ಇದ್ರ ಮೇಲೆ ಇಲ್ಲಿ ಕೆಳಗಡೆ ಇದ್ದಾವೆ ನೋಡಿ, ಇವುಗಳ ಮೇಲೆ ಜಾಸ್ತಿ ಕ್ವಶನ್ ಕೇಳೇನೇ ಇಲ್ಲ, ಕೇಳೋದೂ ಇಲ್ಲ. ವಿಶ್ ಅಂದರೂ ನಿಮ್ಗೆ ಗೊತ್ತಿದೆ, ಎನ್ಕ್ವೈರಿ ಅಂದ್ರೂ ಗೊತ್ತಿದೆ. ಎನ್ಕ್ವೈರಿ ಅಂದರೆ ಎನ್ಕ್ವೈರಿ ಮಾಡೋದು. ಇವುಗಳನ್ನು ನೀವು ನೆನಪಿಟ್ಕೋಬೇಕು. ಈಗ ಒಂದೊಂದಾಗಿ ಮತ್ತೊಮ್ಮೆ ಹೇಳಿಬಿಡ್ತೀನಿ ನೋಡಿ. ಲಾಸ್ಟು ಗಿವಿಂಗ್ ಅಡ್ವೈಸ್ ಅಂದರೆ ಯಾರಾದರೂ ಅಡ್ವೈಸ್ ಹೇಳ್ತಾ ಇದ್ದರೆ, ಅಂದರೆ ಈ ಥರ ಮಾಡಬೇಡ, ಆ ಥರ ಮಾಡಬೇಡ ಅಂತ ಹೇಳ್ತಿರ್ತಾರೆ ನೋಡಿ, ಅದಕ್ಕೆ ಗಿವಿಂಗ್ ಅಡ್ವೈಸ್ ಅಂತ ಕರಿತೀವಿ. ಹಾಗೆ ಆರ್ಡರ್ ಅಂದರೆ ಅವರು ಆರ್ಡರ್ ಮಾಡೋದು, ಈ ಕೆಲಸವನ್ನೇ ಮಾಡಬೇಕು, ಇದನ್ನೇ ಬರೀಬೇಕು ಅಂತ ಆರ್ಡರ್ ಮಾಡ್ತಿರ್ತಾರೆ ನೋಡಿ, ಅದು. ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಅನ್ನೋ ಶಬ್ದ ಏನಾದರೂ ಇದ್ದರೆ ಅದು ರಿಕ್ವೆಸ್ಟ್. ಹಾಗೆ ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಕೇಳೋದು, ಮಾಹಿತಿಯನ್ನು ಕೇಳೋದಕ್ಕೆ ನಾವು ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಹಾಗೆ ಸೀಕಿಂಗ್ ಪರ್ಮಿಷನ್ ಅಂದರೆ ಅವ್ರ ಹತ್ರ ನಾವು ಪರ್ಮಿಷನ್ನ ಕೇಳೋದು. ಸರ್ ಇದು ಯಾವ ರೀತಿ, ಸರ್ ಇದನ್ನು ನಾನು ಯೂಸ್ ಮಾಡಲಾ, ಅಥವಾ ಈ ರೀತಿ ನಾವು ಪರ್ಮಿಷನ್ಸ್ನ ಕೇಳಬೇಕು. ಹಾಗೆ ಗ್ರ್ಯಾಂಟಿಂಗ್ ಪರ್ಮಿಷನ್ಸ್, ನಾವೇ ಅವರಿಗೆ ಪರ್ಮಿಷನ್ಸ್ನ ಕೊಡೋದು. ಅವ್ರು ಏನು ಕೇಳ್ತಾರೆ, ಸರ್ ನಿಮ್ಮ ವಸ್ತುವನ್ನು ಯೂಸ್ ಮಾಡಲಾ, ಎಸ್ ಮಾಡಿ ಅಂತ ನಾವು ಏನು ಹೇಳ್ತೀವಿ ನೋಡಿ, ಅದಕ್ಕೆ ಗ್ರೀಟಿಂಗ್ ಪರ್ಮಿಷನ್ ಅಂತ ಕರಿತೀವಿ. ಗಿವಿಂಗ್ ಡೈರೆಕ್ಷನ್ ಅಂದರೆ ಅವರಿಗೆ ದಾರಿಯನ್ನು ತೋರಿಸೋದು, ಅಥವಾ ಅವ್ರು ಏನಾದರೂ ಕೇಳಿದ್ರೆ ಅವರ ರೂಟ್ ತೋರಿಸೋದು. ಯಾವ ರೀತಿ, ಈಗ ಹಾಸ್ಪಿಟಲ್, ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ ಎಲ್ಲಿದೆ ಅಂತ ಕೇಳಿದ್ರೆ ಈ ರೀತಿ ಗೋ ಸ್ಟ್ರೇಟ್ ಆ್ಯಂಡ್ ಟರ್ನ್ ಲೆಫ್ಟ್ ಅಂತ ಈ ರೀತಿ ಹೇಳ್ತೀವಿ ನೋಡಿ, ಅದಕ್ಕೆ ಡೈರೆಕ್ಷನ್ ಅಂತ ಕರಿತೀವಿ. ಏನು? ಆಫರಿಂಗ್ ಹೆಲ್ಪ್, ಅವರಿಗೆ ಹೋಗಿ ಕೇಳೋದು, ನಿಮಗೆ ಸಹಾಯ ಮಾಡಲಾ ನಾನು ಅಂತ ಕೇಳ್ತೀವಿ ನೋಡಿ, ಅದಕ್ಕೆ ಆಫರಿಂಗ್ ಹೆಲ್ಪ್. ಟೇಕಿಂಗ್ ಹೆಲ್ಪ್, ಸರ್ ಬನ್ನಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ನೋಡಿ, ಅದಕ್ಕೆ ಟೇಕಿಂಗ್ ಹೆಲ್ಪ್ ಅಂತ ಕರಿತೀವಿ. ಇನ್ಸ್ಟ್ರಕ್ಷನ್ಸ್ ಅಂದರೆ ಅದು ನಿಯಮಗಳು, ಅದನ್ನು ನೋಡಿಕೊಂಡು ನಾವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋದು ಅಥವಾ ಕೆಳಗಿನ ಕೆಲಸಗಳನ್ನು ಮಾಡೋದು. ಈ ರೀತಿ ಇರ್ತವೆ, ಇವುಗಳನ್ನು ನೀವು ನೋಡ್ಕೋಬೇಕು. ಇವುಗಳ ಮೇಲೆ ನಾನೊಂದು ಕ್ವಶನ್ನ ತೆಗೆದುಕೊಂಡು ಬಂದಿದ್ದೀನಿ, ಹೌದಾ? ಅವುಗಳನ್ನೆಲ್ಲ ನಾವು ಈಗ ಕಲಿತ್ವಿ. ಅವುಗಳನ್ನು ಒಂದು ಕಡೆ ಬರೆದು ಅದನ್ನು ಡೈಲಿ ನೋಡ್ತಾ ಹೋಗಿ. ನೀವು ಎಕ್ಸಾಮ್ ಬರೋವರೆಗೂ ಅದನ್ನು ಡೈಲಿ ನೋಡ್ತಿರಬೇಕು. ಅವುಗಳನ್ನು ನೋಡಿ ಇವತ್ತೊಂದು ಇಂಥ ಕ್ವಶನ್ ಯಾವುದಾದ್ರೂ ಇದ್ದರೆ ಅದನ್ನು ಸಾಲ್ವ್ ಮಾಡಬೇಕು. ಈಗ 1ನೇ ಕ್ವಶನ್ ನಾನು ತೊಗೊಂಬಂದಿದ್ದೀನಿ ನೋಡಿ. ಕನ್ವರ್ಜೇಷನ್ ಬಿಟ್ವೀನ್ ಕೊರಿಯರ್ ಅಸಿಸ್ಟೆಂಟ್ ಆ್ಯಂಡ್ ಪೂಜಾ, ಹೌದಾ? ಕೊರಿಯರ್ ಅಸಿಸ್ಟೆಂಟ್ ಪೂಜಾ ನಡುವೆ ಇದು ಏನೋ ಸಂಭಾಷಣೆ ನಡೆಯುತ್ತೆ. ಏನಾಗುತ್ತೆ? ಕೊರಿಯರ್ ಅಸಿಸ್ಟೆಂಟ್ ಹೇಳ್ತಾಳೆ, ಇದು ಇಲ್ಲಿ ಬರಬೇಕಿತ್ತು. ಕೊರಿಯರ್ ಅಸಿಸ್ಟೆಂಟ್, ಹಲೋ ಈಸ್ ಇಟ್, ಈ ರೀತಿ ನಂಬರ್ನ ಹೇಳ್ತಾರೆ, ಈ ನಂಬರ್ ನಿಮ್ಮದೇನಾ ಅಂತಂದು ಕೇಳ್ತಾರೆ. ಪೂಜಾ ಏನು ಹೇಳಬೇಕು? ರಿಪ್ಲೈ ಮಾಡಬೇಕು. ಯಾವ ರೀತಿ? ಅವರಿಗೆ ಎಸ್ ಮೇಡಮ್ ದಿಸ್ ಈಸ್ ಮೈ ನಂಬರ್ ಅಂತಂದು ಈ ರೀತಿ ಬರೀಬೇಕು. ಏನು ಮಾಡಬೇಕು? ರಿಪ್ಲೈ. ಇದನ್ನು ಓದ್ಕೊಂಡ್ಬಿಟ್ರೆ ಸಾಕು, ಅಲ್ಲಿ ಏನು ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನು? ಈ ಹಲೋ ಈಸ್ ಇಟ್ ಈ ರೀತಿ ನಂಬರ್ ಹೇಳಿದರು, 9393935711 ಅಂತ ಹೇಳಿದರು. ಎಸ್ ದಿಸ್ ಈಸ್ ಮೈ ನಂಬರ್ ಅಂತ ಪೂಜಾ ಹೇಳಿದರು. ಇಲ್ಲೇನು ಬರೀಬೇಕು? ಎಸ್ ದಿಸ್ ಈಸ್ ಮೈ ನಂಬರ್ ಅಂತ. ಕೊರಿಯರ್ ಅಸಿಸ್ಟೆಂಟ್, ದೇರ್ ಈಸ್ ಪಾರ್ಸಲ್ ಫಾರ್ ಯು, ನಿಮಗೊಂದು ಪಾರ್ಸಲ್ ಬಂದಿದೆ ಅಂತ ಆ ಕೊರಿಯರ್ ಅಸಿಸ್ಟೆಂಟ್ ಹೇಳಿದರು. ಆಗ ಇಲ್ಲಿ ಮುಂದ್ಗಡೆ ಇದೆ ನೋಡಿ, ಮುಂದೆ ಬರೀಬೇಕು. ಏನು ಬರೀಬೇಕು? ಎನ್ಕ್ವೈರಿ ಅಬೌಟ್ ಲೊಕ್ಯಾಲಿಟಿ. ಅಂದರೆ ನಿಮ್ಮ ಸ್ಥಳದ ಬಗ್ಗೆ ಅವರು ಕೇಳ್ತಾರೆ. ಏನು ಕೇಳ್ತಾರೆ? ಇಲ್ಲಿ ಬರೀಬೇಕೇನು? ದೇರ್ ಈಸ್ ಎ ಪಾರ್ಸಲ್ ಫಾರ್ ಯು, ನಿಮಗಾಗಿ ಒಂದು ಪಾರ್ಸಲ್ ಬಂದಿದೆ, ನಿಮ್ಮ ಅಡ್ರೆಸ್ ಹೇಳಿ ಅಂತಂದು. ಪ್ಲೀಸ್ ಟೆಲ್ ಮಿ ಯುವರ್ ಅಡ್ರೆಸ್. ಇಲ್ಲೇನು ಬರೀಬೇಕು? ಎಸ್ ದಿಸ್ ಈಸ್ ಮೈ ನಂಬರ್ ಅಂತ ಬರೀಬೇಕು. ಇಲ್ಲಿ ಪ್ಲೀಸ್ ಟೆಲ್ ಮಿ ಯುವರ್ ಅಡ್ರೆಸ್, ಹೌದಾ? ಈ ರೀತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪೂಜಾ ಏನು ಹೇಳ್ತಾಳೆ? ಹೌಸ್ ನಂಬರ್ 58 ರಾಜಾಜಿನಗರ 5th ಕ್ರಾಸ್ ಬೆಂಗಳೂರು. ಈ ರೀತಿ ನೀವು ಡೈರೆಕ್ಷನ್ನ ಹೇಳಬೇಕು. ಏನು? ಗಿವ್ಸ್ ಡೈರೆಕ್ಷನ್ ಅಂದರೆ ಕೊಡಬೇಕು, ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಇನ್ನು ಕೊರಿಯರ್ ಅಸಿಸ್ಟೆಂಟ್, ಓಕೆ ಮೇಡಮ್ ಐ ಆಮ್ ಕಮಿಂಗ್ ಅಂತ ಹೇಳಿದರು, ರಿಪ್ಲೈ ಕೊಡಬೇಕಲ್ವ? ಈ ರೀತಿ ಕೊಟ್ಟರು. ಇದು ಒಂದು
ಟೈಪು ಈ ರೀತಿ ನೀವು ಬಿಡಿಸ್ಬೇಕು. ಮೊದಲು ಮೇನ್ ಏನು ನೋಡಬೇಕಂದ್ರೆ ಇಲ್ಲಿ ಏನಿದ್ದಾವೆ ನೋಡಿ, ಇಲ್ಲಿದ್ದಾವೆ ನೋಡಿ, ಇವುಗಳನ್ನು ನಿಮಗೆ ಅರ್ಥ ಆಗಬೇಕು. ಜಸ್ಟ್ ಇವುಗಳ ಅರ್ಥ ಆದರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ ನೋಡಿ ಅದನ್ನೇ ಬರೆದ್ರು ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು ಕ್ವಶನ್ ನೋಡೋಣ. ಅದೇ ರೀತಿಯಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ದ ಡೈಲಾಗ್. ಹೌದಾ, ಇದೇ ರೀತಿ ಎಲ್ಲಿ ನಡೆಯುತ್ತೆ ಇದು? ರಾಮ್ ಸೀತಾ ಮೀಟ್ಸ್ ಈಚ್ ಆಫ್ಟರ್ ದ ಲಾಕ್ಡೌನ್. ಏನಾಗುತ್ತೆ, ರಾಮು ಮತ್ತು ಸೀತಾ ಯಾವಾಗ ಮೀಟ್ ಆಗ್ತಾರೆ ಅಂದರೆ ಲಾಕ್ಡೌನ್, ಆಫ್ಟರ್ ದ ಲಾಕ್ಡೌನ್ ಅಂದರೆ ಲಾಕ್ಡೌನ್ ಆದಮೇಲೆ ಅವರು ಮೀಟ್ ಆಗ್ತಾರೆ. ಏನು ಹೇಳ್ತಾರೆ ಫಸ್ಟು? ಸೀತಾ ಹಲೋ ರಾಮ್ ಗುಡ್ ಈವ್ನಿಂಗ್. ಹೌದಾ, ಹಲೋ ರಾಮ್ ಗುಡ್ ಈವ್ನಿಂಗ್ ಆಯಿತಾ. ರೆಸ್ಪಾಂಡ್ ಟು ದ ಗ್ರೀಟಿಂಗ್. ಈಗ ಏನು ಹೇಳಬೇಕು? ರಾಮ ನಿನಗೆ ಇಷ್ಟ ಬಂದದ್ದು ಹೇಳಂಗಿಲ್ಲ, ಇಲ್ಲಿ ಏನು ಕೊಟ್ಟಿರ್ತಾರೋ ನೋಡಿ ಅದನ್ನೇ ಹೇಳಬೇಕು. ರೆಸ್ಪಾನ್ಸ್ ಟು ಗ್ರೀಟಿಂಗ್, ಹಲೋ ರಾಮ್ ಗುಡ್ ಈವ್ನಿಂಗ್ ಅಂತ. ಆ ರಾಮ್ ಏನು ಹೇಳಬೇಕು? ವೆರಿ ಗುಡ್ ಮಾರ್ನಿಂಗ್ ಸೀತಾ. ಇಷ್ಟೇ, ವೆರಿ ಗುಡ್ ಮಾರ್ನಿಂಗ್ ಸೀತಾ ಇಷ್ಟು ಹೇಳಿದರೆ ಸಾಕು, ನಿಮಗೆ ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಸೀತಾ ಎನ್ಕ್ವೈರಿ ಅಬೌಟ್ ಹಿಯರ್ ಜಾಬ್. ನೀನು ಏನು ಕೆಲಸವನ್ನು ಮಾಡ್ತಾ ಇದೀಯ ಅಂತ ಈಗ ಯಾರೋ ಸೀತಾ ಕೇಳಬೇಕು. ನಿಮಗೇನು ಬರುತ್ತೆ? ವಾಟ್ ಈಸ್ ಯುವರ್ ವರ್ಕ್ ಅಂತ ಇಷ್ಟು ಬರೆಯೋಕ್ಕೆ ಬರುತ್ತೆ, ಅಷ್ಟೇ ಬರೀಬೇಕು. ವಾಟ್ ಈಸ್ ಯುವರ್ ವರ್ಕ್ ಏನು ಅರ್ಥ ಆಗುತ್ತೆ ನೋಡಿ ಅದನ್ನು ಬರೆದ್ರು ಸಾಕು. ಬಟ್ ಅವ್ರಿಗೆ ಏನಾಗಬೇಕು, ಇಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ ಅದು ಆನ್ಸರ್ ಇಲ್ಲಿರಬೇಕಷ್ಟೇ. ಹಾಗೆ ರಾಮ್ ಹೇಳ್ತಾನೆ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್, ವಾಟ್ ಅಬೌಟ್ ಯು ಅಂದರೆ ಏನು ಹೇಳ್ತಾನೆ ಅವನು? ರಾಮ ನಾನು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೀನಿ. ವಾಟ್ ಅಬೌಟ್ ಯು ನಿನ್ನ ಬಗ್ಗೆ ಹೇಳು ಅಂತ ಕೇಳಿದ ಈಗ ರಾಮ. ಸೀತಾ ಹೊಳ್ಳಿ ಏನು ಹೇಳಬೇಕು? ರಿಪ್ಲೈ. ಹೌದಾ, ಏನು ಹೇಳಬೇಕು? ಅದು ಏನು ಹೇಳಬೇಕು? ಸೇಮ್ ನಿಮಗೇನು ಬರೆಯೋಕ್ಕೆ ಬರಲಿಲ್ವಾ ಅದನ್ನು ಸೀತಾದ ಏನು ಬರೀಬೇಕು? ಇಲ್ಲಿ ಐ ಆಮ್ ಆಲ್ಸೋ ವರ್ಕಿಂಗ್ ಫ್ರಮ್ ಹೋಮ್ ಇಷ್ಟು ಬರೆದ್ರೆ ಸಾಕು, ಆನ್ಸರ್ ಬರುತ್ತೆ. ಲೀವ್ ಟೇಕಿಂಗ್ ಅಂದರೆ ಆಯಿತು ಮನೆಗೆ ಹೋಗ್ತಾ ಇದ್ದೇನೆ ಅಂತ ಅರ್ಥ. ಅದು ಓಕೆ ಸೀತಾ ಬಾಯ್ ಇಷ್ಟು ಬರೆದ್ರೆ ಸಾಕು. ಇಲ್ಲೇನು ಬರೀತೀರಿ? ಫಸ್ಟು ಹಲೋ ರಾಮ್ ಗುಡ್ ಈವ್ನಿಂಗ್ ಅಂತ ಇದೆಯಾ, ವೆರಿ ಗುಡ್ ಮಾರ್ನಿಂಗ್ ಸೀತಾ ಇಷ್ಟು ಬರೆದ್ರೆ ಸಾಕು, 1 ಮಾರ್ಕ್ಸ್. ಸೀತಾ ರಿಪ್ಲೈ ಅಬೌಟ್ ಜಾಬ್ ಯು, ವಾಟ್ ಈಸ್ ಯುವರ್ ವರ್ಕ್ ಇಷ್ಟು ಬರೆದ್ರೆ ಸಾಕು. ವಾಟ್ ಈಸ್ ಯುವರ್ ವರ್ಕ್, ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಹೇಳಿದ್ನ. ವಾಟ್ ಅಬೌಟ್ ಯು ಅಂದರೆ ಸೀತಾನ ಬಗ್ಗೆ ಕೇಳಿದ್ರು, ಐ ಆಮ್ ಆಲ್ಸೋ ವರ್ಕಿಂಗ್ ಫ್ರಮ್ ಹೋಮ್ ಇಷ್ಟು ಬರೆದ್ರೆ ಸಾಕು, ಮತ್ತೊಂದು ಮಾರ್ಕ್ಸ್ ಬರುತ್ತೆ. ರಾಮ ಓಕೆ ಸೀತಾ ಬಾಯ್ ಇಷ್ಟು ಬರೆದ್ರೆ ಸಾಕು, ಮತ್ತೊಂದು ಮಾರ್ಕ್ಸ್ ಬರುತ್ತೆ. ಈ ತರಹ ನೀವು ಬರೀಬೇಕಾಗುತ್ತೆ. ಇನ್ನೊಂದು ಕ್ವಶನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಕ್ವಶನ್ ಯಾವುದು ಅಂದರೆ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ PU ಬೋರ್ಡ್ನಿಂದ, ಅದೇ ಕ್ವಶನ್ ಪೇಪರ್ ಇದು. ಆ ಕ್ವಶನ್ ಪೇಪರ್ನಲ್ಲಿ ಬಂದಿದ್ದು ಇದು ಎಲ್ಲಿ ನಡೆಯುತ್ತೆ ಅಂದರೆ ಆ್ಯಟ್ ಆ್ಯನ್ ಇಂಟರ್ವ್ಯೂನಲ್ಲಿ ಈ ಡೈಲಾಗ್ ನಡೆಯುತ್ತೆ. ಏನು ಕ್ಯಾಂಡಿಡೇಟು ಮತ್ತು ಆಫೀಸರ್ ನಡುವೆ. ಫಸ್ಟು ಇದನ್ನು ಓದ್ಕೊಂಡ್ಬಿಡ್ಬೇಕು. ಏನು ಆಸ್ಕಿಂಗ್ ಪರ್ಮಿಷನ್ ಟು ದ ಎಂಟರ್ ದ ಚೇಂಬರ್. ಆಸ್ಕಿಂಗ್ ಪರ್ಮಿಷನ್ ಅಂದರೆ ನಾವು ಅವ್ರನ್ನ ಪರ್ಮಿಷನ್ ಕೇಳೋದು. ಏನು ಹಾಯ್ ಸರ್ ಮೇ ಐ ಕಮಿಂಗ್. ಈಗೇನು ನೀವು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಹೇಳ್ತೀರ ನೋಡಿ ಅದನ್ನೇ ಹೈ ಸರ್ ಮೇ ಐ ಕಮಿಂಗ್ ಇಷ್ಟು ಹೇಳಿದರೆ ಸಾಕು, 1 ಮಾರ್ಕ್ಸ್ ಬರುತ್ತೆ. ಆಫೀಸರ್ ಯು ಕಮ್ ಇನ್ ಆ್ಯಂಡ್ ಪ್ಲೀಸ್ ಬಿ ಸೀಟೆಡ್ ಅಂದರೆ ಒಳಗೆ ಬಾರಪ್ಪ ಬಂದು ಕುರ್ಚಿ ಮೇಲೆ ಕೂತ್ಕೋ ಅಂತ ಹೇಳ್ತಾನೆ. ಆಗ ಕ್ಯಾಂಡಿಡೇಟ್ ಏನು ಹೇಳ್ತಾನೆ? ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ. ಆಫೀಸರ್ ಏನು ಹೇಳಿದ? ಗುಡ್ ಮಾರ್ನಿಂಗ್. ಹೌದಾ, ಇಲ್ಲೊಂದು ಮತ್ತೆ ಬ್ರಾಕೆಟ್ ಬಂದಿದೆ. ಏನು ಕೇಳಿದ್ದಾರೆ ಅವರು? ಎನ್ಕ್ವೈರಿಂಗ್ ಅಬೌಟ್ ದ ಹೀಸ್ ಕ್ವಾಲಿಫಿಕೇಷನ್. ಈಗೇನು ಬರೀಬೇಕು? ಆಫೀಸರ್ ಗುಡ್ ಮಾರ್ನಿಂಗ್ ಹೇಳಿದ್ನ, ಈಗೇನು ಆಫೀಸರ್ ಏನು ಕೇಳಬೇಕು ಅಂದರೆ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಬೇಕು. ಈಗ ಆಫೀಸರ್ ಏನು ಕೇಳ್ತಾನೆ? ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಷ್ಟೇ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅನ್ನೋದು ಬರೆದ್ರೆ ಸಾಕು, ನಿಮಗೆ ಮತ್ತೊಂದು ಮಾರ್ಕ್ಸ್ ಬರುತ್ತೆ. ಹೌದಾ, ಕ್ಯಾಂಡಿಡೇಟ್ ಏನು ಹೇಳ್ತಾನೆ? ಐ ಹ್ಯಾವ್ ಕಂಪ್ಲೀಟೆಡ್ ಆ್ಯನ್ MBA ಇನ್ ಮಾರ್ಕೆಟಿಂಗ್ ವಿತ್ 2 years ಎಕ್ಸ್ಪೀರಿಯೆನ್ಸ್. ಹೌದಾ, ನಾನು MBA ಕಂಪ್ಲೀಟ್ ಮಾಡಿದ್ದೀನಿ ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ದ ಅವನು. ಆಫೀಸರ್ ಏನು ಹೇಳ್ದ? ಯು ಆರ್ ಅಪಾಯಿಂಟೆಡ್. ನೀನು ಕೆಲಸಕ್ಕೆ ಜಾಯ್ನ್ ಆದಿ ಅಥವಾ ಅಪಾಯಿಂಟ್ ಆದಿ ಅಂತ ಹೇಳ್ದ. ಹಾಗೆ ಕ್ಯಾಂಡಿಡೇಟ್ ಏನು ಹೇಳಬೇಕು ಅವಾಗ? ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಗ್ರ್ಯಾಟಿಟ್ಯೂಡ್ ಅಂದರೆ ಏನು? ಅವರಿಗೆ ಥ್ಯಾಂಕ್ಸ್ ಹೇಳೋದು. ಏನು ಹೇಳೋದು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬರೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಈ ಥರ ಡೈಲಾಗ್ ಮೇಲೆ ಕ್ವಶನ್ ಬಂದರೆ ಬರೀಬೇಕು. ಅದಕ್ಕಿಂತ ಮುಂಚೆ ಇವುಗಳು ಏನೇನು ಅಂತ ನಿಮಗೆ ಗೊತ್ತಿರಬೇಕು. ನಾನು ಏನು ಹೇಳಿದ್ದೀನಿ ನೋಡಿ ಅದನ್ನು ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ನೀವು 3 ಮಾರ್ಕ್ಸ್ ತೆಗೆದುಕೊಳ್ಬಹುದು.